ಬಂಬಾರ್ಡ್ಮೆಂಟ್ ಆಗಿರೋದ್ರಿಂದ ಫೈರ್ ಬ್ರಿಗೇಡ್ನವ್ರು ಬರ್ತಾರೆ, ಇದರಲ್ಲಿ 2 ಟೀಮ್ನವ್ರು ಬರ್ತಾರೆ. ಒಂದು ಟೀಮು ಹೋಗಿ ಉಡಿ ಹಾರಿಸಿದ್ರು ಕೂಡ ಇದೇ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಅಲ್ಲಿ ಕೂಡ ಫೈರ್ ಬ್ರಿಗೇಡ್ ಬರಬೇಕು, ಈ ಮೆಡಿಕಲ್ ಟೀಮ್ ಬರಬೇಕು. ಈ ಕಾರ್ಯಕ್ರಮದಲ್ಲಿ ಇವನ್ ಪೇಪರ್ಗಳು ಕೂಡ ಲೈಫ್ ಸೈಕಲ್ ಇರ್ತದೆ. ಯಾವ ಕಡೆ ಯಾವ ಕಾಂಪಿಟೆಂಟ್ ಆಗ್ತದೆ ಅವರು ಕೂಡ ಕೇರ್ಫುಲ್ ಆಗಿರಬೇಕು. ನೋಡಿ ದೂರ ನಿಂದ್ರಿ, ಇಷ್ಟ ನಿಂದ್ರಿ, ಎಲ್ಲ ಬರ್ತಾರೆ ನಿಂದ್ರಿ. ಸರಿ
ಇಲ್ಲೇ ಹಿಂದ್ರಿ ಈಗ ಎಸಿ ಮತ್ತು ಡಿಡಿಎಸ್ ಟೀಮ್ಗಳು ಬರ್ತಾ ಇದ್ದಾರೆ. ಇವರು ಬಾಂಬನ್ನು ಸರ್ಚ್ ಮಾಡ್ತಾ ಇದ್ದಾರೆ. ತಮ್ಮ ಎಡಗಡೆ ನೋಡಬಹುದು, ವ್ಯಾನ್ ಬಂದ್ ನಿಂತಿದೆ, ಬಾಂಬ್ ಸರ್ಚ್ ಮಾಡ್ತಾ ಇದ್ದಾರೆ. ಬಾಂಬ್ ಸರ್ಚ್ ಸ್ಕ್ವಾಡ್ಗಳು 2 ಟೀಮ್ಗಳಿದ್ದಾವೆ. ಒಂದು ಎಸಿ ಇದೆ, ಇನ್ನೊಂದು ಬಿಡಿಡಿಎಸ್ ತಂಡ. ಈ 2 ಎನ್ಸಿಸಿ ಅಧಿಕಾರಿಗಳು ಹಾಗೂ ಎಲ್ಲ ಕೆಡೆಟ್ಗಳು ಕೂಡ ಬಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಮತ್ತೊಮ್ಮೆ ತಾವೆಲ್ಲ ಮಾಡಬೇಕು. ಈ ಬಗ್ಗೆ ತಾವು ಎಲ್ಲ ತಿಳುವಳಿಕೆ ಕೊಡಬೇಕು ಜನರಿಗೆ. ಈ ಯಾವುದೇ ಒಂದು ಇಂಗ್ಲಿಷ್ ಆಗಿದ್ದಾರೆ, ತಮ್ಮ ಈ ಕ್ಯಾಂಪಸ್ ಅನ್ನು ಕೊಟ್ಟಿದ್ದಾರೆ. ನಮಗೆ ಈ 2 ಪ್ರದರ್ಶನವನ್ನು ಮಾಡಲಿಕ್ಕೆ ಅದರೊಟ್ಟಿಗೆ ಆ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂತಹ ಎಸ್ ಸಿದ್ದರಾಮ್ ಅವರು ಕೂಡ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಅನಂತ್ ಜಗೀದಾರ್ ಇದ್ದಾರೆ, ಜನರಲ್ ಸೆಕ್ರೆಟರಿ. ಈ ರಕ್ಷಣೆ ನಾಗರಿಕರಿಗಾಗಿ ನಾಗರಿಕರಿಂದಲೇ ಮಾಡತಕ್ಕಂಥ ರಕ್ಷಣೆ. ಈ ರಕ್ಷಣೆ ಕೆಎಸ್ಆರ್ಟಿಸಿದವರು ಕೂಡ ತಂದಿದ್ದಾರೆ. 5% ತಂದಿದ್ದಾರೆ. ಮನೀಶ್ ಎಸ್ ಬಾಂಬ್ ಸರ್ಚ್ ನಡೀತಾ ಇದೆ. ಬಿಡಿಡಿಎಸ್ ಅವರಿಂದ ಬಾಂಬ್ ಸರ್ಚ್ ನಡೀತಾ ಇದೆ. ಅವರು ಸಮೀಪ ಬಂದಾಗ ಅವರಿಗೆ ನಮ್ಮ ಹೆಸರು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಈಗ ಬಾಂಬ್ ಡಿಸ್ಪೋಸಲ್ ಟೀಮ್ ಕೆಳಗಡೆ ಇರ್ತಾ ಇದೆ. ಅಲ್ಲಿ ಬಾಂಬ್ ಅನ್ನು ಯಾವ ರೀತಿ ಡಿಸ್ಪೋಸ್ ಮಾಡ್ತಾರೆ ತಾವು ನೋಡಿ. ತಮ್ಮ ಎಡಗಡೆ ಬಾಂಬ್ ಡಿಸ್ಪೋಸಲ್ ವ್ಯಾನ್ ಬಂದ್ಬಿಟ್ಟಿದೆ. ಆ ಟೀಮ್ನವರು ಅಲ್ಲಿ ಹೋಗಿ ಅವರು ಪೂರ್ತಿಯಾಗಿ ರಕ್ಷಾ ಕವಚವನ್ನ ಮೈಮೇಲೆ ಕೊಟ್ಕೊಂಡಿದ್ದಾರೆ. ಏನಾದರೂ ಅಚಾನಕ್ ಆಗಿ ಬಾಂಬ್ ಏನಾದರೂ ಎಕ್ಸ್ಪ್ಲೋಡ್ ಆದರೂ ಕೂಡ ಅದರ ರಕ್ಷಣೆಗೆ ರಕ್ಷಾ ಕವಚ ಇದೆ ಮೈಯಲ್ಲಿ. ಅವರ ಹೆಸರು ರಾಜಶೇಖರ್. ಜೋರಾಗಿ ಚಪ್ಪಾಳೆ ತಟ್ಟಿ ಅವರು. ಅಲ್ಲಿ ಲೈವ್ ಬಾಂಬ್ ಇದೆ. ಎಸ್ಪಿ ಎಆರ್ ಸಂಜೀವ್ ಸಾಹೇಬ್ ಕೂಡ ಬಂದಿದ್ದಾರೆ. ಈಗ ಅದನ್ನು ಯಾವ ರೀತಿ ಡಿಸ್ಪೋಸ್ ಮಾಡ್ತಾರೆ ತಾವು ನೋಡಿ. ರಕ್ಷಾ ಕವಚದೊಂದಿಗೆ ಬಾಂಬಿನ ಸಮೀಪ ಹೋಗ್ತಾ ಇದ್ದಾರೆ. ಬಾಂಬ್ ಡಿಟೆಕ್ಷನ್ ಇನ್ಸ್ಟ್ರೂಮೆಂಟ್ ಇದೆ. ಆ ಇನ್ಸ್ಟ್ರೂಮೆಂಟ್ ಕಟ್ ಮಾಡ್ತಾ ಇದ್ದಾರೆ, ಡಿಸ್ಪೋಸ್ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಕುತೂಹಲಕಾರಿ ಸಮಯ. ಬಾಂಬ್ ಡಿಸ್ಪೋಸ್ ಮಾಡಿದರೆ ಜೋರಾಗಿ ಚಪ್ಪಾಳೆ. ಬಾಂಬ್ ಡಿಸ್ಪೋಸ್ ಆಗಿದೆ. ಇಂಗ್ಲೆಂಡ್ ಭಾರತವಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಬಾಂಬಿನ ಹತ್ರ ಹೋಗಿ ಆ ಬಾಂಬಿನಲ್ಲಿ ಇರ್ತಕ್ಕಂಥ ವೈರ್ಗಳಿದ್ದಾರೆ, ಆ ವೈರ್ಗಳನ್ನು ಕಟ್ ಮಾಡಬೇಕು. ಆ ವೈರ್ ಅನ್ನ ಯಶಸ್ವಿಯಾಗಿ ಕಟ್ ಮಾಡಿ ತಂದು ತೋರಿಸಿದ್ದಾರೆ. ಅವರ ಹೆಸರು ರಾಜಶೇಖರ್. ರಾಜಶೇಖರ್ ಅವರಿಗೆ ಜೋರಾಗಿ ಮತ್ತೊಮ್ಮೆ ಚಪ್ಪಾಳೆ ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಸತತ 3 ದಿವಸದಿಂದ ಆದಂತಹ ಯುದ್ಧ ನಾವು ಅವಾಗ ಕೂಡ ನಾವು ಇನ್ನು ಆ ಕಡೆಯಿಂದ ನಮ್ಮ ಹತ್ರ ಬಾಂಬ್ಗಳು ಅಥವಾ ಮಿಸೈಲ್ಗಳು ಬಂದ್ರೆ ಯಾವ ರೀತಿ ನಾವು ಪ್ರೊಟೆಕ್ಟ್ ಮಾಡಿಕೊಳ್ಬೇಕು ಅಂತ ಹೇಳಿದ್ರು ಈ ಅಳುಕು ಪ್ರದರ್ಶನವನ್ನ ಮಾಡುತ್ತಿದ್ರೆ. ಯುದ್ಧ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಸಾರ್ವಜನಿಕರು